ಹೆಸರು ರಂಜಿತ್ ಅಂತ ಹೇಳಿ. ನಮ್ಮ ದೊಡ್ಡಪ್ಪರಾಗಿರ್ತಾರೆ ಇವರು, ವಸಂತಪ್ಪ ಅಂತ ಹೇಳಿ. ನಮಗೆ ವಿಚಾರಣೆ ಹೆಂಗೆ ಗೊತ್ತಾಯಿತು ಅಂದರೆ, ಬೆಳಗ್ಗೆ ರಾಜನ್ ಅವರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಆಗಿದೆ ಅಂತ. ನಾವು ಅಷ್ಟರಲ್ಲಿ ಹೋಗಿ ನೋಡೋಷ್ಟರಲ್ಲಿ ಅವರು ಉಸಿರು ಇರಲಿಲ್ಲ. ಸೊ ಹಂಗೆ ಅಕ್ಕಪಕ್ಕ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಥರ ಅವರು ಆಂಜಪ್ಪ ಅನ್ನೋರು, ವಸಂತಪ್ಪ ಅನ್ನೋರು ಮತ್ತು ಇನ್ನೊಬ್ಬರು ಅವ್ರ ಮಗ ಅನ್ನೋರು, ತಿಮ್ಮರಾಯಪ್ಪನವರು ಎಲ್ಲ ಈ ಥರ ಕುಡ್ದು ಇದು ಮಾಡಿ ಗಲಾಟೆಗಳಾಗಿದೆ ಅಂತ ಹೇಳಿ ಹೇಳ್ತಾರೆ ನಾವು ವಿಚಾರಣೆ ಮಾಡಿದಾಗ. ಸೊ ಮತ್ತು ನಾವು ಅದು ನಮಗೆ ಏನು ಕೇಳ್ಕೊಳ್ಳುತ್ತೀವಿ ಅಂತಂದರೆ, ನಮ್ಮ ಕಾನೂನು ರೀತಿಯಿಂದ ಅದೇನು ಇದಾಗಬೇಕೋ ಅದು ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಕೋಲ್ಗಳಿಂದ ಇದು ಮಾಡಿದ್ದಾರೆ, ಅಲ್ಲೇ ಕೋಲ್ಗಳೆಲ್ಲ ಅಲ್ಲೇ ಬಿದ್ದಿದ್ದಾವೆ, ಕೋಲ್ಗಳು ಪೈಪ್ಗಳೆಲ್ಲ ಅಲ್ಲೇ ಬಿದ್ದಿದ್ದಾವೆ, ಅದರಿಂದ ಹೊಡೆದಿದ್ದಾರೆ. ಬೇರೆ ಕುಡಿದ್ಬಿಟ್ಟು ಅಲ್ಲಿಂದ ಅಟ್ಟಾಡಿಸ್ಕೊಂಡು ಬಂದು ಬ್ಲಡ್ ಎಲ್ಲ ರೋಡಲ್ಲೆಲ್ಲ ಬಿದ್ದಿದೆ. ಓಡಾಡಿಸ್ಕೊಂಡು ಬಂದು ಅಲ್ಲಿ ಇದು ಮಾಡಿದ್ದಾರೆ. ಬೇರೆ ದೇಶ ಅದೆಲ್ಲ ಗೊತ್ತಿಲ್ಲ ಸರ್. ಇವರು ಕೂಲಿಗೆ ಹೋಗ್ತಾ ಇದ್ದು, ಅವ್ರ ಹತ್ರ ಗಾರೆ ಮೇಸ್ತ್ರಿ ಅವರು ಯಾರು ಆಂಜನೇಯವರು ಕೊಲೆ ಮಾಡಿದಾರಲ್ಲ, ಅವರು ಗಾರೆ ಮೇಸ್ತ್ರಿ. ಇವರು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾಯಿದ್ದು, ಕೂಲಿಗೆ ಹೋಗ್ತಾಯಿದ್ದು. ಅಮೌಂಟ್ ಇದು ಕೆಲಸದ ದಿನದ ಕೂಲಿ ಕೇಳಿದಾಗ ಹಿಂಗೆ ಮಾತಿಗೆ ಬೆಳ್ಕೊಂಡು ಇದು ಮಾಡಿದ್ದಾರೆ. ವಸಂತಪ್ಪ ಅವ್ರಿಗೆ ಒಂದು ಮಗ ಇದ್ದಾರೆ, ಅವ್ರು ಎಂತಿದ್ದಾರೆ ಅಷ್ಟೇ. ಅದು ಕಾನೂನು ಪ್ರಕಾರ ಏನು ರೀತಿ ಇದೆ ಅದು ಕ್ರಮಗೊಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದೇವೆ ನಾವು. ನಮ್ಮ ಹೆಸರು ರಂಜಿತ್ ಅಂತ ಹೇಳಿ. ನಮ್ಮ ದೊಡ್ಡಪ್ಪರಾಗಿರ್ತಾರೆ ಇವರು, ವಸಂತಪ್ಪ ಅಂತ ಹೇಳಿ. ನಮಗೆ ವಿಚಾರಣೆ ಹೆಂಗೆ ಗೊತ್ತಾಯಿತು ಅಂದರೆ, ಬೆಳಗ್ಗೆ ರಾಜನ್ ಅವರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಆಗಿದೆ ಅಂತ. ನಾವು ಅಷ್ಟರಲ್ಲಿ ಹೋಗಿ ನೋಡೋಷ್ಟರಲ್ಲಿ ಅವರು ಉಸಿರು ಇರಲಿಲ್ಲ. ಸೊ ಹಂಗೆ ಅಕ್ಕಪಕ್ಕ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಥರ ಅವರು ಆಂಜಪ್ಪ ಅನ್ನೋರು, ವಸಂತಪ್ಪ ಅನ್ನೋರು ಮತ್ತು ಇನ್ನೊಬ್ಬರು ಅವ್ರ ಮಗ ಅನ್ನೋರು, ತಿಮ್ಮರಾಯಪ್ಪನವರು ಎಲ್ಲ ಈ ಥರ ಕುಡ್ದು ಇದು ಮಾಡಿ ಗಲಾಟೆಗಳಾಗಿದೆ ಅಂತ ಹೇಳಿ ಹೇಳ್ತಾರೆ ನಾವು ವಿಚಾರಣೆ ಮಾಡಿದಾಗ. ಸೊ ಮತ್ತು ನಾವು ಅದು ನಮಗೆ ಏನು ಕೇಳ್ಕೊಳ್ಳುತ್ತೀವಿ ಅಂತಂದರೆ, ನಮ್ಮ ಕಾನೂನು ರೀತಿಯಿಂದ ಅದೇನು ಇದಾಗಬೇಕೋ ಅದು ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಕೋಲ್ಗಳಿಂದ ಇದು ಮಾಡಿದ್ದಾರೆ, ಅಲ್ಲೇ ಕೋಲ್ಗಳೆಲ್ಲ ಅಲ್ಲೇ ಬಿದ್ದಿದ್ದಾವೆ, ಕೋಲ್ಗಳು ಪೈಪ್ಗಳೆಲ್ಲ ಅಲ್ಲೇ ಬಿದ್ದಿದ್ದಾವೆ, ಅದರಿಂದ ಹೊಡೆದಿದ್ದಾರೆ. ಬೇರೆ ಕುಡಿದ್ಬಿಟ್ಟು ಅಲ್ಲಿಂದ ಅಟ್ಟಾಡಿಸ್ಕೊಂಡು ಬಂದು ಬ್ಲಡ್ ಎಲ್ಲ ರೋಡಲ್ಲೆಲ್ಲ ಬಿದ್ದಿದೆ. ಓಡಾಡಿಸ್ಕೊಂಡು ಬಂದು ಅಲ್ಲಿ ಇದು ಮಾಡಿದ್ದಾರೆ. ಬೇರೆ ದೇಶ ಅದೆಲ್ಲ ಗೊತ್ತಿಲ್ಲ ಸರ್. ಇವರು ಕೂಲಿಗೆ ಹೋಗ್ತಾ ಇದ್ದು, ಅವ್ರ ಹತ್ರ ಗಾರೆ ಮೇಸ್ತ್ರಿ ಅವರು ಯಾರು ಆಂಜನೇಯವರು ಕೊಲೆ ಮಾಡಿದಾರಲ್ಲ, ಅವರು ಗಾರೆ ಮೇಸ್ತ್ರಿ. ಇವರು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾಯಿದ್ದು, ಕೂಲಿಗೆ ಹೋಗ್ತಾಯಿದ್ದು. ಅಮೌಂಟ್ ಇದು ಕೆಲಸದ ದಿನದ ಕೂಲಿ ಕೇಳಿದಾಗ ಹಿಂಗೆ ಮಾತಿಗೆ ಬೆಳ್ಕೊಂಡು ಇದು ಮಾಡಿದ್ದಾರೆ. ವಸಂತಪ್ಪ ಅವ್ರಿಗೆ ಒಂದು ಮಗ ಇದ್ದಾರೆ, ಅವ್ರು ಎಂತಿದ್ದಾರೆ ಅಷ್ಟೇ. ಅದು ಕಾನೂನು ಪ್ರಕಾರ ಏನು ರೀತಿ ಇದೆ ಅದು ಕ್ರಮಗೊಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದೇವೆ ನಾವು.